ಹೊನ್ನಾವರ ಪಟ್ಟಣದ ದುರ್ಗಾಕೆರೆಯಲ್ಲಿರುವ ರಾಮಕ್ಷತ್ರಿಯ ಸಮಾಜದ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ 2ನೆಯ ಸಭಾಭವನ ಲೋಕಾರ್ಪಣೆ, ರಜತ ಮಹಾದ್ವಾರದ ಅನಾವರಣ, ರಜತ ಪಲ್ಲಕ್ಕಿಯ ಸಮರ್ಪಣೆ ಕಾರ್ಯಕ್ರಮವು ಫೆಬ್ರವರಿ 4ರಂದು ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಮೋಹನ್ ಸಾಳೆಹಿತ್ತಲ್ ತಿಳಿಸಿದರು. ನಮ್ಮ ಹೊನ್ನಾವರ ರಾಮಕ್ಷತ್ರಿಯ ಸಮಾಜದ ಹೆಮ್ಮೆಯ 2ನೇ ಸಭಾಭವನವನ್ನು ಲೋಕಾರ್ಪಣೆ ಮಾಡಲು ನಮ್ಮ ಗುರುಗಳಾದ ಸ್ವರ್ಣವಲ್ಲಿ ಸಂಸ್ಥಾನಾಧೀಶ್ವರ ಶ್ರೀ ಶ್ರೀಮತ್ ಗಂಗಾಧರೇಂದ್ರ ಸ್ವಾಮಿಗಳ ಕರಕಮಲಗಳಿಂದ ನಾವು ಲೋಕಾರ್ಪಣೆ ಮಾಡಲು ನಿಶ್ಚಯಿಸಿರುತ್ತೇವೆ. ರಜತ ದ್ವಾರ ಹಾಗೂ ರಜತ ಪಲ್ಲಕ್ಕಿಯ ಸಮರ್ಪಣೆಯೂ ಸಹ ಶ್ರೀ ಗುರುಗಳ ಕರಪದ್ಮಗಳಿಂದ ಅನಾವರಣಗೊಳ್ಳಲಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಸಮಾಜ ಬಾಂಧವರು ಈ ಒಂದು ಅಭೂತಪೂರ್ವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಈ ಒಂದು ಸಮಾಜಕ್ಕೆ ಹಿರಿಮೆಯನ್ನು ತಂದುಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಮಧ್ಯಾಹ್ನ 1 ಗಂಟೆಗೆ ಭಿಕ್ಷಾ ಸೇವೆ ಇದೆ. ಮಧ್ಯಾಹ್ನ 3 ಗಂಟೆ 30 ನಿಮಿಷದಿಂದ ಶ್ರೀ ಗುರುಗಳ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮೀನುಗಾರಿಕೆ ಹಾಗೂ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಸಚಿವರು ಹಾಗೂ ನಮ್ಮ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಮಂಕಾಳು ವೈದ್ಯ ಸರ್ ಹಾಗೂ ನಮ್ಮ ಹೊನ್ನಾವರ ಕುಮಟಾ ವಿಧಾನಸಭಾ ಕ್ಷೇತ್ರದ ನಮ್ಮ ಆತ್ಮೀಯರಾದಂಥ ಶ್ರೀ ದಿನಕರ್ ಶೆಟ್ಟಿ ಸರ್ ಹಾಗೂ ನಮ್ಮ ಸಮಾಜದ ಗಣ್ಯರ ಸಮಕ್ಷಮದಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಿಕೊಂಡಂಥ ಪ್ರಭಾವಿ ವ್ಯಕ್ತಿಗಳಿಗೆ ಅವರ ಸನ್ಮಾನವನ್ನು ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಈ ಒಂದು ಸಭಾಭವನದ ಕಾರ್ಯಕ್ರಮಕ್ಕೆ ಕಟ್ಟಡಕ್ಕೆ ಅತಿ ಹೆಚ್ಚಿನ ದೇಣಿಗೆಯನ್ನು ನೀಡಿದಂಥ ₹25,000ಕ್ಕಿಂತ ಹೆಚ್ಚಿನ ದೇಣಿಗೆ ನೀಡಿದಂಥ ಎಲ್ಲ ನಮ್ಮ ಸೇವಾರ್ಥಿಗಳಿಗೂ ಸಹ ನಾವು ಈ ಸಂದರ್ಭದಲ್ಲಿ ಗುರುಗಳ ಸಮ್ಮುಖದಲ್ಲಿ ಸನ್ಮಾನವನ್ನು ಮಾಡಬೇಕಂತ ನಿಶ್ಚಯಿಸಿರ್ತೇವೆ. ತದನಂತರ ಶ್ರೀ ಗುರುಗಳ ಆಶೀರ್ವಚನ ಕಾರ್ಯಕ್ರಮ ಇದೆ. ನಂತರ ಸಾಯಂಕಾಲ 6 ಗಂಟೆ 30 ನಿಮಿಷಕ್ಕೆ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಈ ನಮ್ಮ ಹೊನ್ನಾವರ ರಾಮಕ್ಷತ್ರಿಯ ಸಮಾಜದ ಈ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಎಲ್ಲರೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹರಸಿ. ಕಟ್ಟಡ ನಿರ್ಮಾಣ ಸಮಿತಿಯ ಸದಸ್ಯರಾದ ಯದುವೀರ ಬ್ಯಾಂಕ್ ಅಧ್ಯಕ್ಷ ಶ್ರೀಕಾಂತ ನಾಯ್ಕ ಮಾತನಾಡಿ, ಸಮಾಜದ ಭವ್ಯ ಸಭಾಭವನ ಶ್ರೀಗಳಿಂದ ಲೋಕಾರ್ಪಣೆಯಾಗಲಿದೆ. ಕಾರ್ಯಕ್ರಮದಲ್ಲಿ ವಿಜ್ಞಾನಿ ಡಾಕ್ಟರ್ ಸುರೇಶ್ ರಾಮನಾಥ್ ನಾಯ್ಕ್, ಉರಗ ಪ್ರೇಮಿ ಸುನೀಲ್ ರಾಮಕೃಷ್ಣ ಹೊನ್ನಾವರ ಇವರಿಗೆ ವಿಶೇಷ ಸನ್ಮಾನ ಹಾಗೂ ಸಭಾಭವನ ನಿರ್ಮಾಣಕ್ಕೆ 25,000 ರು ಹಾಗೂ ಹೆಚ್ಚಿನ ದೇಣಿಗೆಯನ್ನ ನೀಡಿದವರನ್ನ ಸನ್ಮಾನಿಸಲಾಗುವುದು ಎಂದು ತಿಳಿಸಿದರು. ಇದೇ ಬರುವ 4/2/2026 ಫೆಬ್ರವರಿಯಲ್ಲಿ 4ನೇ ತಾರೀಕರಂದು ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮೇಲಂತಸ್ತಿನ ಸಭಾಭವನವನ್ನು ಉದ್ಘಾಟಿಸಲಿದ್ದೇವೆ. ಅದೇ ಸಂದರ್ಭದಲ್ಲಿ ರಜತ ಮಹಾದ್ವಾರದ ಕೂಡ ಉದ್ಘಾಟನೆ ಆಗಲಿದ್ದು, ಅದರ ಜೊತೆಗೆ ನಾವು ರಜತ ಪಲ್ಲಕ್ಕಿಯು ಕೂಡ ಲೋಕಾರ್ಪಣೆ ಮಾಡಲಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ಈ ಸಮಾಜ ಬಾಂಧವರಿಗೂ ನಮ್ಮ ಶ್ರೀ ಲಕ್ಷ್ಮೀನಾರಾಯಣ ದೇವರ ಭಕ್ತರಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ನಾವು ಆಹ್ವಾನಿಸ್ತಾ ಇದ್ದೇವೆ. ಈ ಎಲ್ಲ ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು ನಮ್ಮ ಗುರುಗಳಾಗಿರುವಂಥ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಅಮೃತಾಸೆಯಿಂದ ಈ ಕಾರ್ಯಕ್ರಮಗಳೆಲ್ಲವೂ ನಡೆಯಲಿದ್ದು ತಾವೆಲ್ಲರೂ ಬಂದು ನಮ್ಮನ್ನೆಲ್ಲ ಶುಭ ಕೋರಬೇಕಂತ ನಾವು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ನಮಸ್ಕಾರ. ಪ್ರೇಮಕಾಂತ ನಾಯ್ಕ ಮಾತನಾಡಿ, ಫೆಬ್ರವರಿ 3ರಂದು ಬೆಳಗ್ಗೆ ದೇವತಾನಾಂದಿ, ವಾಸ್ತುಹೋಮ, ಗಣಹವನ, ಮಹಾಪೂಜೆ, ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು. ಗುರುಗಳ ಸಮ್ಮುಖದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ನಡೆಯುವಂಥ ಇದು ವಿಶೇಷವಾದಂತಹ ನಮ್ಮ ಹೊನ್ನಾವರ ರಾಮಕ್ಷತ್ರಿಯ ಸಮಾಜದವರಿಂದ 2ನೇ ಸಭಾಭವನದ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ರಜತ ಮಹಾದ್ವಾರದ ಅನಾವರಣ ಕಾರ್ಯಕ್ರಮ, ಜೊತೆಗೆ ರಜತ ಪಲ್ಲಕ್ಕಿಯ ಸಮರ್ಪಣೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲ ಬಾಂಧವರು ಅಷ್ಟೇ ಅಲ್ಲ, ನಮ್ಮ ಹಿತೈಷಿಗಳು ಈ ಒಂದು ಕಾರ್ಯಕ್ರಮಕ್ಕೆ ದೇಣಿಗೆಯಾಗಿ ನೀಡಿದಂಥ ಎಲ್ಲರನ್ನು ಮನದುಂಬಿ ನಮಗೆ ಆಶೀರ್ವದಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಅಂದಿನ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಭಾಗಿಯಾಗಬೇಕು ಹೇಳಿ ಮತ್ತೊಮ್ಮೆ ಸಮಾಜದ ಪರವಾಗಿ ನಾನು ವಿನಂತಿಸಿಕೊಳ್ತೇನೆ. ದೇವಸ್ಥಾನ ಆಡಳಿತ ಸಮಿತಿಯ ರಾಜೇಶ್ ಸಾಳೆಹಿತ್ತಲ್ ಮಾತನಾಡಿ,
ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಫೆಬ್ರವರಿ 3ರಂದು ಸಂಜೆ ಕಡತೋಕಾದಲ್ಲಿರುವ ಸ್ವರ್ಣವಲ್ಲಿ ಮೂಲಮಠದಲ್ಲಿ ವಾಸ್ತವ್ಯ ಮಾಡುವರು. ಫೆಬ್ರವರಿ 4ರಂದು ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮಕ್ಕೆ ಆಗಮಿಸುವರು. ಬಸ್ ನಿಲ್ದಾಣದ ಬಳಿಯ ಶ್ರೀ ಶನೇಶ್ವರ ದೇವಸ್ಥಾನದ ಬಳಿಯಿಂದ ಮಂಗಳವಾದ್ಯ, ಪೂರ್ಣಕುಂಭ, ಸ್ವಾಗತದೊಂದಿಗೆ ದೇವಸ್ಥಾನಕ್ಕೆ ಕರೆತರಲಾಗುವುದು ಎಂದು ತಿಳಿಸಿದರು. ನಮ್ಮ ಸಮಾಜದ ಗುರುಗಳಾದಂಥ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು 3ನೇ ತಾರೀಕಿನಂದು ಸಾಯಂಕಾಲ 7 ಗಂಟೆಗೆ ಸಮಯಕ್ಕೆ ಕಡ್ತೋಕಾಂ ನಮ್ಮ ಮೂಲ ಮಠಕ್ಕೆ ಬಂದು ಅಲ್ಲಿ ವಾಸ್ತವವಾಗಿರ್ತದೆ. ಅದು ತದನಂತರ 4ನೇ ತಾರೀಕಿಗೆ 11 ಗಂಟೆಗೆ ಸರಿಯಾಗಿ ಕಡ್ತೋಕಾದಿಂದ ನಮ್ಮ ಹೊನ್ನಾವರಕ್ಕೆ ಬರಲಿಕ್ಕಿದ್ದಾರೆ. ಆ ಸಮಯದಲ್ಲಿ ಅವರನ್ನು ಸ್ವಾಗತಿಸಲು ನಾವೆಲ್ಲ ಸಮಾಜ ಬಾಂಧವರು ಶನಿ ದೇವಸ್ಥಾನ ಹತ್ರ ನಾವು ನಿಂತು ಅಲ್ಲಿಂದ ಸ್ವಾಗತದೊಂದಿಗೆ ಅವರನ್ನು ಇಲ್ಲಿ ಬರಮಾಡಿಸಿಕೊಡ್ತೇವೆ. ಈ ವೇಳೆ ದೇವಸ್ಥಾನದ ಆಡಳಿತ ಸಮಿತಿಯ ಉಪಾಧ್ಯಕ್ಷ ಕೃಷ್ಣ ಗೋವಿಂದ ನಾಯ್ಕ್, ಕೋಶಾಧ್ಯಕ್ಷ NS ನಾಯ್ಕ್, ಗೌರವ ಕಾರ್ಯದರ್ಶಿ ಮೋಹನ್ ಕೇಶವ್ ನಾಯ್ಕ್, ಸದಸ್ಯರಾದ ಮಲ್ಲಿಕಾರ್ಜುನ್ ಡಿ ನಾಯ್ಕ್, ಪ್ರಕಾಶ್ ಶೇಷಗಿರಿ ನಾಯ್ಕ್, ಲಕ್ಷ್ಮೀನಾರಾಯಣ ಸಾಳೆಹಿತ್ತಲ್, ಯೋಗೇಶ್ ನಾಯ್ಕ್, ರವೀಂದ್ರ ನಾಯ್ಕ್, ಉಲ್ಲಾಸ್ ನಾಯ್ಕ್, ಸುಧಾಕರ್ ನಾಯ್ಕ್, ಸಂದೇಶ್ ನಾಯ್ಕ್, ನಿತೇಶ್ ನಾಯ್ಕ್, ಕಟ್ಟಡ ಸಮಿತಿಯ ಶ್ರೀಕಾಂತ್ ಹೆಗಡೇಕರ್, ವೆಂಕಟೇಶ್ ನಾಯ್ಕ್, ಗಜಾನನ್ ನಾಯ್ಕ್, ಅರ್ಚಕ ಚಂದ್ರಶೇಖರ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.